ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಕೊನೆಯಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳಂತೂ ತುಂಬಾ ಚೆನ್ನಾಗಿದ್ವು. ಬಿಕಾಸ್ ಏನ್ ಕಿರಿಸ್ತಾರ ಮಾರಯ್ಯ ಹುಡುಗಿರಂತೂ ಕಿತ್ತಾಟ. ರಕ್ಷಿತಾ, ಕಾವ್ಯ, ಅಗೇನ್ ಅಶ್ವಿನಿ, ರಿಷಾ, ಕಿವಿ ಎಲ್ಲ ಕಿತ್ತೋಗೋ ರೇಂಜಿಗೆ ಕಿರ್ತಾ ಇದ್ರು. ಅದರಲ್ಲಿ ಹುಡುಗರದು ಒಬ್ರದ್ದು ಕೂಡ ಪಾತ್ರ ಇರಲಿಲ್ಲ. ಬಟ್ ಈ ಜಡೆ ಜಗಳ ಅಂತ ಹೇಳ್ತಾರೆ ಗೊತ್ತಾ, ಅದು ಕಿವಿ ಕಿತ್ಕೊಂಡು ಹೋಗ್ಬೇಕು, ಒಂದ್ ರಕ್ತ ಬರ್ಬೇಕು ಕಿವಿ ಇದರಿಂದ. ಸೊ ಆ ರೇಂಜಿಗೆ ಕಿರಿಸ್ತಾರಲ್ಲ ಗುರು. ಅದ್ರಲ್ಲಿ ಬೇರೆ ಇಯರ್ಫೋನ್ ಹಾಕೊಂಡ್ಬಿಟ್ರಂತೂ ಮುಗಿದ ಕತೆ, ಕೇಳಲಿಕ್ಕೆ ಆಗಲ್ಲ ಇವ್ರದ. ಸೊ ಆ ರೇಂಜಿಗೆ ಕಿರಿಸ್ತಾರೆ. ಅದಾದ್ಮೇಲೆ ಅಟ್ಲೀಸ್ಟ್ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಂತು, ಖುಷಿ ಆಯ್ತು ಅಟ್ಲೀಸ್ಟ್. ಬಟ್ ನಾನು ಅನ್ಕೊಂಡಿರೋದಕ್ಕಿಂತ ಇಲ್ಲಿ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಯ್ತು ಅಂತ ಹೇಳ್ತೀನಿ. ಬಿಕಾಸ್ ನಾನು ಅನ್ಕೊಂಡಿದ್ದೆ ಕಾವ್ಯ ಮೈಂಡ್ ಸೂರಜ್ದು ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರಿಗಿಂತ ಸೂಪರ್ ಆಗಿ ಮಾಡಿರುವಂತದ್ದು ಇಲ್ಲಿ ನಮ್ಮ ಕಿತಾಪತಿ ಜೋಡಿ ಯಾವುದು ಅಂತಂದ್ರೆ ಇವರು ನಮ್ಮ ಅಶ್ವಿನಿ ಅಂಡ್ ಗಿಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಚಂದ್ರಪ್ರಭಾ, ಧ್ರುವಂತ್, ಅಭಿಷೇಕ್ ಅವ್ರದ್ದು ಇನ್ನೂ ಸಖತ್ತಾಗಿತ್ತು. ಕೊನೆಗೆ ಬರುವಂತದ್ದು ನಮ್ಮ ಮಲ್ಲಮ್ಮ, ಜಾನ್ವಿ ಅಂಡ್ ರಕ್ಷಿತ್ ಅವ್ರದ್ದು. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನಗೆ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸ್ ಮಾಡಿರುವಂತದ್ದು ಗಿಲ್ಲಿ ಅಂಡ್ ನಮ್ಮ ಅಶ್ವಿನಿ ಅವರು. ಏನ್ ಚೆನ್ನಾಗಿ ಮಾಡಿದ್ರು ಗುರು ಯಪ್ಪ ಆ ಸಾಂಗ್ಗೆ. ಸೊ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಕೊರಿಯೋಗ್ರಫಿ ಯಾರು ಮಾಡಿದ್ರೆ ಗೊತ್ತಿಲ್ಲ, ಸ್ಟೆಪ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಂಗೆ ಸರ್ಪ್ರೈಸ್ ಅಶ್ವಿನಿ ಅವರು ಎಷ್ಟು ಸಖತ್ತಾಗಿ ಮಾಡಿದ್ರಲ್ಲ. ಸೊ ಯಾಕಂದ್ರೆ ಗಿಲ್ಲಿ ಒಂದು ಯಾವ್ದೋ ಡ್ಯಾನ್ಸ್ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡಿದ, ಅವನೇನೋ ಮಾಡ್ತಾನೆ ಅಂತ ಗೊತ್ತಿತ್ತು. ಅವನ ಮೇಲೆ ಮೇ ಬಿ ಸುಮಾರು ಜನಕ್ಕೆ ಹೋಪ್ ಇರಲಿಲ್ಲ ಅಂತ ಅನ್ಸುತ್ತೆ. ಬಟ್ ಅವ್ನು ನನ್ಗೆ ಗೊತ್ತಿತ್ತು ಅನ್ಕೊಂಡಿದ್ದೆ ನಾನು. ಮೇ ಬಿ ಅಲ್ಲೆಲ್ಲೋ ಮಾಡಿದ್ದೆ ಯಾವುದೋ ಒಂದು ಶೋನಲ್ಲಿ. ಸೊ ಅದರಲ್ಲ ಪ್ರಾಕ್ಟೀಸ್ ಇರುತ್ತೆ, ಮಾಡಿದ್ದಾನೆ. ಬಟ್ ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಹಂಗೆ ನೋಡ್ಕೊ, ಅವ್ರು ಬ್ಯಾಡ್ದು ಅದು ಇದೆಲ್ಲ ಸರಿಗಿಡಿ, ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ. ಬಟ್ ಡ್ಯಾನ್ಸು ಅಂತ ಬಂದಾಗ, ಪರ್ಫಾರ್ಮೆನ್ಸ್ ಅಂತ ಬಂದಾಗ, ಅಥವಾ ಅಲ್ಲಿ ಜಡ್ಜಸ್ ಜೊತೆ ಮಾತಾಡಬೇಕು ಅಂತ ಬಂದಾಗ ಅಷ್ಟೊಂದು ನಯ ವಿನಯದಿಂದ ಮಾತಾಡಿರೋದು ನೋಡಿ ನನಗೆ ಶಾಕ್ ಆಯ್ತು. ಇದು ಅಶ್ವಿನಿ ಅವರೇನಾ ಅಂತ ಹೇಳ್ಬಿಟ್ಟು. ಸೊ ಈ ತರ ಇರ್ಬೇಕಾದ್ರೆ ಇಂಥ ಅಶ್ವಿನಿ ನಿಜವಾಗ್ಲೂ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ. ಸೊ ಅದೇ ರೀತಿಯಲ್ಲಿ ಸ್ಮೈಲ್ ಕೊಟ್ಕೊಂಡು ಇವತ್ತೇ ಆ ರೇಂಜಿಗೆ ಅವ್ರದ್ದು ಮನಸ್ಫೂರ್ತಿಯಾಗಿ ನಕ್ಕಿರುವಂಥದ್ದು ಆ ಒಂದು ಜಡ್ಜಸ್ ಏನು ಬಂದಿದಾರಲ್ಲ ಸುಷ್ಮಾ ಸಾರಿ, ಅವ್ರ ಎದುರುಗಡೆಗೆ ನಕ್ಕಿರುವಂಥದ್ದು ಅದೇ ಅವ್ರದ್ದು ಜೆನ್ಯೂನ್ ಸ್ಮೈಲ್. ಇದು ಬಿಟ್ಟು ಇಲ್ಲವೇ ಇಲ್ಲ. ಅವರು ಯಾವ್ದು ಕೋಪದಲ್ಲೇ ಇರ್ತಾರೆ. ಯಾವಾಗೋ ಒಂದ್ಸರಿ 4 ಎಪಿಸೋಡಲ್ಲಿ ಒಂದ್ಸರಿ ನಕ್ಕಿರ್ತಾರೆ ಬಿಟ್ರೆ ಇನ್ನು ಮಿಕ್ಕಿರೋದ್ರಲ್ಲಿ ಎಲ್ಲ ಫುಲ್ ಕೋಪದಲ್ಲಿ ಇರೋವಂಥದ್ದು. ಬಟ್ ನನಗಂತೂ ಗಿಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಅದು ಸುಮ್ಮನೆ ಓಳು ಬಿಡೋ ಸುಂದರಿ ಅಂತ ಅದ್ಭುತವಾಗಿರುವಂಥ ಡ್ಯಾನ್ಸ್ ಮಾಡೋದು. ಅಂಡ್ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿತ್ತು. ಸ್ಟೆಪ್ಸ್ ಇಬ್ರದ್ದು ಕೂಡ ಸಖತ್ತಾಗಿತ್ತು. ಕೋರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. ಆ ಕ್ವಾಟ್ಲೆ ಕೊಡೋ ರೀತಿಯಲ್ಲಿ ಇಬ್ರದ್ದು ಚೆನ್ನಾಗಿತ್ತು. ಬಟ್ ಒಂದ್ ತಪ್ಪು ಮಾಡಿದ್ರೆ ಏನ್ ಗೊತ್ತಾ, ಅಶ್ವಿನಿನ ಲಿಫ್ಟ್ ಮಾಡಕ್ ಹೋಗಿ ಕೆಳಗಡೆ ಬೀಳಿಸ್ಬಿಟ್ನಲ್ಲ ಗಿಲ್ಲಿ. ಅದೆಲ್ಲ ಮಿಸ್ ಆಯ್ತು. ಬಟ್ ಆಮೇಲೆ ಬಿಡ್ಲಿಲ್ಲ, ಎತ್ಕೊಂಡ್ಬಿಡ ಹಂಗೆ. ಓಕೆ, ಇದಾದ್ಮೇಲೆ ಮಲ್ಲಮ್ಮ ಅಂಡ್ ಜಾನ್ವಿ, ರಕ್ಷಿತಾ ಅವ್ರದ್ದು. ಸೊ ಸಾಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕೊರಿಯೋಗ್ರಫಿ ಕೂಡ ಅಷ್ಟೇ. ಮಲ್ಲಮ್ಮನ ಕೃಷ್ಣನ್ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರೆ, ಡ್ಯಾನ್ಸ್ ಬರಲ್ಲ ಅಂತ ಇದಕ್ಕೆ. ಅಂಡ್ ಇವರಿಬ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ರಕ್ಷಿತಾ ಸ್ವಲ್ಪ ತುಂಬಾ ಎನರ್ಜಿ ಇತ್ತು ಅವ್ರಿಗೆ. ಅಂಡ್ ಕೊನೆಯಲ್ಲಿ ಇಬ್ರು ಕೂಡ ಕಾಲ್ ಮುಗಿದ್ರಲ್ಲ, ಅದು ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದಾದ್ಮೇಲೆ ಚಂದ್ರಪ್ರಭಾ, ಅಭಿ ಅಂಡ್ ಧ್ರುವಂತ್, ಏನ್ ಎನರ್ಜಿ ಗುರು ಚಂದ್ರಪ್ರಭಂದು. ನನ್ಗೆ ಯಾಕೋ ಅನ್ನಿಸ್ತಾ ಇದೆ ಈ ಮನುಷ್ಯ ಸುಮ್ಮನೆ ಸೈಲೆಂಟ್ ಆಗಿ ಇದ್ದುನೆ ಕೊನೆವರೆಗೂ 50 days ಕಂಪ್ಲೀಟ್ ಮಾಡ್ತಾನೆ ಅಂತ ಅನಿಸ್ತದೆ. ಆಲ್ರೆಡಿ 32 ಎಪಿಸೋಡ್ ಆಗಿದೆ. ಇನ್ನೊಂದು 20-25 ದಿನ ಇರ್ತಾನೆ ಅಂತ ಅನ್ಸುತ್ತೆ ನನಗೆ. ಸೈಲೆಂಟ್ ಆಗೇ ಇದ್ಕೊಂಡು ಒಂದ್ ಸ್ವಲ್ಪ ಏನೋ ಮಾಡ್ತಾವನೆ ಅಂತ ಅನ್ಸುತ್ತೆ ನನಗೆ. ಏನ್ ಮಾಡ್ತಾನೋ ಗೊತ್ತಿಲ್ಲ. ಬಿಕಾಸ್ ಅವನಿಗೆ ಯಾರು ಹೆಚ್ಚಿಗೆ ನಾಮಿನೇಷನ್ ಅಲ್ಲಿ ತಗೊಳ್ಳೋದು ಇಲ್ಲ ಹೆಸರು. ಸೊ ಅದಕ್ಕೆ ಹಂಗೆ ಸೇಫ್ ಹಾಕೊಂಡು ಎಲ್ಲಿ ಫಿನಾಲಿ ಹತ್ತತ್ರ ಬರ್ತಾನಂತ ಅನಿಸ್ತಾ ಇದೆ. ಈ ಡ್ಯಾನ್ಸ್ ಅಂತೂ ಖಂಡಿತವಾಗ್ಲೂ ಚೆನ್ನಾಗಿ ಮಾಡಿದಂತ ಅಪ್ರಿಸಿಯೇಷನ್ ಅಂತೂ ಸಿಗುತ್ತೆ ಅವನಿಗೆ. ಮುಂದೆ ಹೆಂಗಾಡ್ತಾನೋ ಗೊತ್ತಿಲ್ಲ. ಬಟ್ ಇವತ್ತಿನ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಖತ್ತಾಗಿ ಮಾಡಿದನು. ಅಂಡ್ ಆ ಸಾಂಗು ಕೂಡ ಹಂಗೆ ಇದೆ, ಮಾರಿಕಣ್ಣು ಊರಿ ಮೇಲೆ ಅಷ್ಟು ಎನರ್ಜೆಟಿಕ್ ಸಾಂಗು. ಅದಕ್ಕೆ ಮ್ಯಾಚ್ ಮಾಡೋದ್ನಲ್ಲ ಅದ್ಭುತ. ಅಂಡ್ ಈ ಕಡೆ ಧ್ರುವಂತೂ ಕೂಡ ಅಷ್ಟೇನೆ, ಅಭಿ ಕೂಡ ಅಷ್ಟೇನೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಕೋರಿಯೋಗ್ರಫಿ ಮಾಡಿದಂಥವ್ರು ಕೂಡ ಅದು ಒಂದ್ ಸ್ವಲ್ಪ ಸಾಂಗ್ ಹೆಂಗಿರೋದ್ರಿಂದ ನೀವು ಹೆಂಗ್ ಕುಣಿದ್ರು ಕೂಡ ಅದು ಮ್ಯಾಚ್ ಆಗುತ್ತೆ. ಬಟ್ ಅದ್ಭುತವಾಗಿ ಮಾಡಿದ್ರು. ಅಂಡ್ ಸ್ಟ್ಯಾಂಡಿಂಗ್ ಓವೇಷನ್ ಬೇರೆ ಕೊಟ್ಟರು ಅಲ್ಲಿ. ಸುಷ್ಮಾ ಅಂಡ್ ಇನ್ನೊಬ್ರು ಯಾರು ಇದ್ರಲ್ಲ ಅವರು. ಸೊ ಅವರು ಅದನ್ನ ಸಖತ್ತಾಗಿತ್ತು. ಅಂಡ್ ಇದಾದ್ಮೇಲೆ ಫಸ್ಟ್ ಡ್ಯಾನ್ಸು ನಮ್ಮ ಯಾರು ಸೂರಜ್ ಅಂಡ್ ಕಾವ್ಯ ಅವ್ರದ್ದು. ಸೊ ಇದ್ರ ಬಗ್ಗೆ ನಾನು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೆ ಹೆಂಗೆ ಮಾಡ್ತಾರೆ ಅನ್ನೋ ರೀತಿನಲ್ಲಿ. ಬಟ್ ಓಕೆ ಚೆನ್ನಾಗಿ ಮಾಡಿದ್ರು. ಬಟ್ ಸೂರಜ್ಗೆ ಅಷ್ಟು ಡ್ಯಾನ್ಸ್ ಬರಲ್ಲ ಅಂತ ಅನ್ಸುತ್ತೆ. ಬಟ್ ಕಾವ್ಯ ತುಂಬಾ ಚೆನ್ನಾಗಿ ಮಾಡಿದ್ರು. ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತು. ಬಟ್ ಸೂರಜ್ಗೆ ಬಂದಿಲ್ಲ ಅಂದ್ರೂ ಕೂಡ ಟ್ರೈ ಮಾಡಿದ್ರು ಅಂತಾನೆ ಹೇಳ್ಬೋದು. ಬಟ್ ಅಲ್ಲಿ ನಾನು ಡ್ಯಾನ್ಸ್ ಮಾಡೋ ಟೈಮಲ್ಲಿ ಗಿಲ್ಲಿ ಮತ್ತೆ ಯಾರೋ ರಾಶಿಕಾದೇನೆ ಕ್ಯಾಮ್ರಾ ಫೋಕಸ್ ಮಾಡ್ತಾ ಇದ್ರಲ್ಲಿ. ರಾಶಿಕಾ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ನಾನು ಅನ್ಕೊಂಡೆ ಕೋಪ ಮಾಡ್ಕೊಂಡಿರ್ಬೋದು, ಜಲಸು ಅನ್ನೋ ರೀತಿನಲ್ಲಿ. ಬಟ್ ಇಲ್ಲ, ತುಂಬಾ ಅವ್ರು ಎಂಜಾಯ್ ಮಾಡ್ತಾ ಇದ್ರು ರಾಶಿಕಾ ಹಂಗ್ ನೋಡಕ್ ಹೋದ್ರೆ ಆ ಒಂದು ಡ್ಯಾನ್ಸ್ ನ. ಬಟ್ ಗಿಲ್ಲಿನೇ ಆ ಡ್ಯಾನ್ಸ್ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಕೂಡ ಮೂತಿ ಉಬ್ಬಿಸ್ಕೊಂಡೆ ಕುತ್ಕೊಂಡಿದ್ದ. ಒಂದ್ ಚೂರು ಸ್ಮೈಲ್ ಇಲ್ಲ. ಅಲ್ಲಿ ಯಾರೋ ಮಾತಾಡಿಸ್ತಾ ಇದ್ರು, ರಿಷಾ ಅಂತ ಅನ್ಸುತ್ತೆ, ತಡ್ತಾ ಇದ್ರು. ಏನು ಎಕ್ಸ್ಪ್ರೆಷನ್ ಕೊಡ್ಲಿಲ್ಲ ಅವನು. ಡ್ಯಾನ್ಸ್ ಆದ್ಮೇಲೆ ಅಲ್ಲಿ ತುಂಬಾ ಕೆಮಿಸ್ಟ್ರಿ ಚೆನ್ನಾಗಿತ್ತು ಹಾಗೆ ಹೀಗೆ ಅಂತೆಲ್ಲ ಸುಷ್ಮಾ ಅವರು ಹೊಗಳ್ತಾ ಇದ್ರಲ್ಲ. ಸೊ ಅವಾಗ ನೀವು ಅದೇನಂತರ ಸ್ಟ್ಯಾಂಡರ್ಡ್ ಗ್ಲಾಸ್ ಏನೋ ಹಾಕೊಂಡ್ಬೇಕಾಗಿತ್ತು, ಹಾಕೊಂಡಿಲ್ಲ ನೋಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ. ಅಂದ್ರೆ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತಂದ್ರಲ್ಲ, ಅದಕ್ಕೆ ಅವ್ನು ಬೇಜಾರು ಮಾಡ್ಕೊಂಡು ಹಂಗೆ ಹೇಳ್ದ ಅವನು. ಬಟ್ ಚೆನ್ನಾಗಿ ಮಾಡಿದ್ರು ಹಂಗೆ ನೋಡಕ್ ಹೋದ್ರೆ. ನಾನು ಅನ್ಕೊಂಡೆ ಸೂರಜ್ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೋದು ಅಂತ. ಬಟ್ ಅವನಿಗೆ ಮೇ ಬಿ ಡ್ಯಾನ್ಸ್ ಬರಲ್ವಂತೆ. ಬಟ್ ಅದ್ಭುತವಾಗಿ ಮಾಡಿದ್ರು ಅಂತ ನಾನು ಹೇಳ್ತೀನಿ. ಅಂಡ್ ಹೋಸ್ಟಿಂಗ್ ನಮ್ಮ ಜಾನ್ವಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಓಕೆ, ಸೊ ಇದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಎಲ್ಲ ನಡೆಯುತ್ತೆ. ಅಂಡ್ ಅವರು ಏನು ಗೆಸ್ಟ್ ಆಗಿ ಮನೆ ಒಳಗೆ ಬರ್ತಾರೆ. ಅಂಡ್ ಈಗ ಏನು ಡ್ಯಾನ್ಸ್ ಎಲ್ಲ ಮಾಡಿದಾರಲ್ಲ, ಸೊ ಇದಕ್ಕೆ ಮಾರ್ಕ್ಸ್ ಇದಾವೆ ಅಂತ ಅನ್ಸುತ್ತೆ. ಸೊ ಈ ಮಾರ್ಕ್ಸ್ ಮೇಲೆ ಮೇ ಬಿ ಒಬ್ಬರನ್ನ
ಇದಕ್ಕೆ ಮೇ ಬಿ ಕ್ಯಾಪ್ಟನ್ಸಿ ಟಾಸ್ಕ್ ಏನಾದ್ರು ಕಳಿಸ್ಬೋದಾ ಅಂತ ಗೊತ್ತಿಲ್ಲ. ಮಾರ್ಕ್ಸ್ ಅಂತೂ ಇದೆ, ಬಟ್ ಆ ಮಾರ್ಕ್ಸ್ ತೊಗೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಏನಾದರೂ ಪಾರ್ಟಿ ಅರೇಂಜ್ ಮಾಡ್ತಾರಾ ಏನು ಎತ್ತ ಅನ್ನೋಂಥದ್ದು ಗೊತ್ತಿಲ್ಲ. ಓಕೆ, ಅದು ಮಾರ್ಕ್ಸ್ ಗೊತ್ತಾದ್ರೆ ನಾಳೆ ಎಪಿಸೋಡಲ್ಲೇ ಗೊತ್ತಾಗುವಂಥದ್ದು. ಓಕೆ, ಇದ್ರ ಬಿಟ್ಟು ನಾನು ಇನ್ನೊಂದು ಎಲ್ಲೋ ಪೋಸ್ಟ್ ನೋಡ್ತಾ ಇದ್ದೆ. ಎಂಥ ಜನ ಇದ್ದಾರೆ ಅಂತಂದರೆ, ಇದು ಯಾರಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ. ಈ ಪ್ರಾಕ್ಟೀಸ್ ಎಲ್ಲ ಮಾಡ್ತಿರ್ತಾರಲ್ಲ, ಸೊ ಅಲ್ಲಿ ಲೈವಲ್ಲಿ ನೋಡಿರ್ತೀರ ನೀವು. ಲೈವ್ ಕೆಲವು ಫುಟೇಜ್ಗಳೆಲ್ಲನೂ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲೆಲ್ಲ ಓಡಾಡ್ತಿರುತ್ತೆ, ನೀವು ನೋಡಿದ್ದೀರಾ. ಆ ಕಾವ್ಯ ಆ್ಯಂಡ್ ಸೂರಜ್ನ ಪ್ರಾಕ್ಟೀಸ್ ಮಾಡುವಂಥದ್ದನ್ನ ಗಿಲ್ಲಿ ಅಲ್ಲೇ ಪಾಸ್ ಆಗ್ತಿರ್ತಾನೆ, ಕೈ ತೊಳ್ತಿರ್ತಾನೆ, ಅಲ್ಲಿ ನೋಡಿರ್ತೀರ ನೀವು. ಸೊ ಅವನಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ. ಅಂಥ ವಿಡಿಯೋಗಳಿಗೆಲ್ಲ ಎಮೋಷ್ನಲ್ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಯೂಟ್ಯೂಬ್ ಇಲ್ಲಿ ರೀಲ್ಸಲ್ಲಿ ಬಿಡ್ತಿದ್ದಾರೆ. ಸೊ ಅದ್ರ ಕೆಳಗಡೆ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು, ಕಾವ್ಯ ಹೆಂಗೆ ಬೈತಿದ್ದಾರೆ ಅಂತಂದರೆ, ನಿಜವಾಗ್ಲೂ ಇದನ್ನೆಲ್ಲ ಆ ಥರ ಮಾಡ್ಬೋದಾ ಅಂತ ನಾನು ಕೇಳ್ತಾ ಇದ್ದೀನಿ. ಆ ಥರ ಬೈಬೋದಾ ಅಂತ. ಇವಾಗ ಗಿಲ್ಲಿ ಮೋಸ ಮಾಡಿದ್ಲು, ಹಂಗೆ ಮಾಡಿದ್ಲು, ಇವಳಿಗೆ ಓಟ್ ಹಾಕಬೇಡಿ, ಹಾಗೆ ಹಿಂಗೆ ಕೆಲವೊಂದು ಕೆಟ್ಟ ಪದಗಳು ಇದ್ವು, ಅವೆಲ್ಲ ಹೇಳಲ್ಲ ನಾನು. ಸೊ ಹಿಂಗೆ ಮಾಡ್ಬೋದಾ? ಜಸ್ಟ್ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಅದು. ಸೊ ಈ ಥರ ಕಮೆಂಟ್ಗಳು ಓಕೆನಾ? ಒಬ್ಬನ ಡಿಫೆಂಡ್ ಮಾಡ್ಕೊಬೇಕು, ಒಬ್ಬನ ಹೊಗಳ್ಬೇಕು ಅಂತ ಅಂದಿದ ತಕ್ಷಣ ಇನ್ನೊಬ್ಬ ಹುಡುಗಿನ ಆ ಥರ ಮಾತಾಡ್ಬೋದಾ ಅಂತ. ಕೆಲವರು ಇದನ್ನು ಅಂತಾರೆ, ಮಾತಾಡ್ಬೋದು, ನೀನೇನು ಸುಮ್ಮನೆ ಕೂತ್ಕೊ ಅಂತಾರೆ. ನನ್ನ ಪ್ರಕಾರ ಹಂಗಲ್ಲ, ಅವ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೋಸ್ಕರ ಮಾಡಿರುವಂಥದ್ದು. ಸೊ ಅಷ್ಟೇನೆ. ಅದು ಬಿಟ್ಟರೆ ಇಷ್ಟೊಂದು ನೀವು ಸುಮ್ಮನೆ ಏನೇ ಒಂದು ಇಮ್ಯಾಜಿನೇಷನಲ್ಲಿ ಹೋಗಿ ಆ ಥರ ಮಾತಾಡುವಂಥದ್ದು, ಎಡಿಟ್ ಮಾಡುವಂಥದ್ದು ಏನಿದೆ? ಇದೇ ಗಿಲ್ಲಿ ಆ ಒಂದು ರೆಡ್ ಟೀಮಿಂದ ಒಬ್ಬರನ್ನ ಮ್ಯಾಕ್ಸಿಮಮ್ ಯಾರ್ದು ಓಟ್ ಬರುತ್ತೆ, ಸೊ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ತಾರೆ ಅಂತಂದಾಗ ಗಿಲ್ಲಿ ಹೆಸರು ತಗೊತಾನೆ, ಯಾರಿಗೆ ನಮ್ಮ ಕಾವ್ಯ ಹೆಸರು ತಗೊತಾನೆ, ಅವಾಗ ಕಾವ್ಯ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಅದನ್ನ ನೀವು ಯಾರು ಗಮನಿಸಲ್ವಾ ಅಂತ. ಅಲ್ಲ, ಆ ಗಿಲ್ಲಿ ಅಳ್ತಿದ್ದಾನೆ, ಅದು ಇದು ಅಂತೆಲ್ಲ ಸುಮ್ಮನೆ ಹರಡಿಸ್ತಾ ಇದ್ದೀರ. ಅವರಿಬ್ಬರೇನೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವ್ನು ಅಲ್ಲಿಂದ ಸುಮ್ಮನೆ ಪಾಸ್ ಆಗ್ತಾನೆ, ಅದನ್ನೆಲ್ಲ ಇಟ್ಕೊಂಡು ಸೊ ಗಿಲ್ಲಿ ಅಳ್ತಿದ್ದಾನೆ, ಇವಳು ಮೋಸ ಮಾಡಿದ್ಲು, ಹಾಗೆ ಹೀಗೆ ಏನಿದೆಯಲ್ಲ. ಇದೆಲ್ಲ ಹೇಳಕ್ಕೋದ್ರೆ ನೀನು ಸರಿ ಇಲ್ಲ, ನಾವು ಗಿಲ್ಲಿ ಸಪೋರ್ಟ್ ಮಾಡ್ತೀವಿ, ಹಾಗೆ ಹೀಗೆ 31 ಎಪಿಸೋಡ್ ಸಪೋರ್ಟ್ ಮಾಡಿದವ ನಾನು ಇಲ್ಲೇ ಇದ್ದೀನಿ. ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ ರಿವ್ಯೂಗಳ. ಕೆಲವೊಂದನ್ನು ಅಷ್ಟು ಹಾರ್ಷಾಗಿ ಹೇಳಬಾರ್ದು, ಸ್ವಲ್ಪ ಎರಡು ಕಡೆಯಿಂದ ಯೋಚನೆ ಮಾಡಬೇಕಾಗತ್ತೆ. ಸೊ ನಮಗೆ ಒಬ್ಬ ಫೇವ್ರೇಟನ್ನು ಹೊಗಳೋ ಬರದಲ್ಲಿ ಇನ್ನೊಬ್ಬರನ್ನ ತೆಗಳಬಾರ್ದು. ಸೊ ಅದು ತಪ್ಪು ಅಂತ ನನಗನ್ಸುತ್ತೆ. ಆ್ಯಂಡ್ ಇದಕ್ಕಿಂತ ಹಿಂದಿಂದ ಸ್ವಲ್ಪ ರಿವರ್ಸ್ ಹೋಗೋಣ ಇವತ್ತು ರಿವ್ಯೂ ಮಾಡೋವಂಥದ್ದನ್ನು. ಇದಕ್ಕಿಂತ ಮುಂಚೆ ಅಲ್ಲಿ ಜಗಳ ಆಗುತ್ತೆ ಕಾವ್ಯ ಆ್ಯಂಡ್ ಅಶ್ವಿನಿ ಮಧ್ಯೆ. ಅದು ಜಗಳ ಆಗೋವಂಥ ಅವಶ್ಯಕತೆನೇ ಇರಲ್ಲ. ಅಗೇನ್ ಮಾತಿಗೆ ಮಾತು ಬೆಳೆದು ಎಲ್ಲಿ ಗಂಟೆ ಹೋಯ್ತು ಅಂತಂದರೆ, ಹೋಗಿ ಬನ್ನಿ ಅನ್ನೋದಕ್ಕೆ ಬಿಟ್ಟು ಸೊ ಹೋಗಿಲೇ ಬಾರೆಲ್ಲಿ ಅನ್ನೋ ರೇಂಜಿಗೆ ಹೊಂಟೋಯ್ತದು. ಅದಕ್ಕೆ ಕಾರಣ ಇಬ್ಬರು ಕೂಡ ಅಷ್ಟೇ. ಸೊ ಒಬ್ಬರಿಗಿಂತ ಒಬ್ರು ನಾನು ಹೆಚ್ಚು ಅನ್ನೋ ರೇಂಜ್ಗೆ ಅವ್ರಿಗೆ ಹೇಳಿದ್ನಲ್ಲ ಗಿಲ್ಲಿ ಅವತ್ತೇನೆ, ಹುಡುಗರ ಜಗಳ ಅಥವಾ ಹುಡುಗನ ಜಗಳ ಬೇಗ ಮುಗಿದೋಗ್ಬಿಡುತ್ತೆ. ಒಂದು ಹುಡುಗಿ ಜಗಳ ಅಂತೂ ಮುಗಿಯಲ್ಲ ಅದು. ಯಾಕಂದ್ರೆ ಇಬ್ಬರಲ್ಲಿ ಯಾವನು ಕೂಡ ಸೋಲನ್ನು ಒಪ್ಕೊಳ್ಳೋಕೆ ತಯಾರೇ ಇಲ್ಲ ಅಲ್ಲಿ. ಸ್ಟಾರ್ಟಿಂಗಿಂದ ಶುರು ಆಯಿತು, ಏನೋ ಈಗೋಷ್ಟಿಕ್ಕೂ ಹಾಗೆ ಅಂತೆಲ್ಲ ಈಗೋ ಬಿಟ್ಟು ಮಾತಾಡ್ಬೋದಾಗಿತ್ತು ಅಂತೆಲ್ಲ ಅಶ್ವಿನಿ ಅವ್ರು ಹೇಳಿದ್ರಂತೆ. ಸೊ ಅವ್ರು ಬಂದು ಕೇಳಿದ್ರು, ನೀವು ಕೂಡ ಮಾತಾಡ್ಬೋದಾಗಿತ್ತು ಅಂತ ಕಾವ್ಯ ಬಂದು ಕೇಳಿದ್ರು. ಸೊ ಮಾತಿಗೆ ಮಾತು ಬೆಳೆದು ಹಿಂಗೆಲ್ಲ ಮಾಡಬೇಡ ಹಂಗೆಲ್ಲ ಮಾಡಬೇಡ ಅಂದ್ಕೊಂಡು ಮಾತಿಗೆ ಮಾತು ಬೆಳೆದು ಹೋಗಿಲೇ ಬಾರಲ್ಲೇ ಅದು ಇದು ಗೆಟ್ ಲಾಸ್ಟು, ನಿನ್ನ ತಾತನ ಮನೆಯೆಲ್ಲ ಹಾಗೆ ಹೀಗೆ, ಟಾಸ್ಕಲ್ಲಿ ಏನೂ ಇಲ್ಲ, ಅವಳು ಸುಮ್ಮನೆ ಇಲ್ಲೇ ಆಡಿಸ್ತಾಳೆ, ಮಾತುಕತೆ ಅಷ್ಟೇನೆ ಅಂತ ಈ ಥರ ಎಲ್ಲ ಮಾತು ಬಂತು. ಇದ್ರ ಮಧ್ಯೆ ರಕ್ಷಿತಾ ಬರ್ತಾಳೆ. ಏನಕ್ಕೆ ಬಂದಳು ರಕ್ಷಿತಾ ಇಲ್ಲಿ? ರಕ್ಷಿತಾ ಅವಳು ಏನಕ್ಕೆ ಆ ಒಂದು ಜಗಳದಲ್ಲಿ, ಅಶ್ವಿನಿ ವರ್ಸಸ್ ಕಾವ್ಯ ಜಗಳದಲ್ಲಿ ರಕ್ಷಿತಾ ಏನು ಕೆಲಸ ಇತ್ತಲ್ಲಿ, ಏನಕ್ಕೆ ಬಂದವಳು? ಅದು ಬರೋದು ಸುಮ್ಮನೆ ಅಲ್ಲ. ಅಶ್ವಿನಿ ಗೌಡಗೆ ರಕ್ಷಿತಾ ಶೆಟ್ಟಿ ಬೇಕು. ಅದು ರಿಪೀಟೆಡ್ ಆಗಿ 4-5 ಸರಿ ಹೇಳ್ತಾಳೆ. ಇದು ಅಟೆನ್ಷನ್ ಸೀಕಿಂಗ್ ಇದು. ನಾವು ನಿನ್ನೆ ಬೈದ್ವಿ ಅಲ್ಲಿ, ಯಾರೋ ಗಿಲ್ಲಿ ಕಾವ್ಯ ಚಂದ್ರಪ್ರಭಾ ಡಿಸ್ಕಷನ್ ಟೈಮಲ್ಲಿ ರಿಷಾ ಅವ್ರ ಅಡ್ಡ ಬಂದಿದ್ದಕ್ಕೆ ರಿಷಾಗೆ ಬೈದ್ವಿ. ಇವಾಗ ರಕ್ಷಿತಾ ಬಂದು ಏನಕ್ಕೆ ಬಂದವಳು ಅಲ್ಲಿ? ಇದು ಅಟೆನ್ಷನ್ ತಗೊಳಿಕ್ಕಲ್ವಾ? ನಿನ್ನೆ ರಿಷಾ ಮಾಡಿರೋ ತಪ್ಪು ಅಂತಂದ್ರೆ, ಗಿಲ್ಲಿ ಕಾವ್ಯ ಮಧ್ಯದಲ್ಲಿ ರಿಷಾ ಬಂದಿರೋ ತಪ್ಪು ಅಂತಂದ್ರೆ, ಇವತ್ತು ಅವಳು ಬಂದಿದ್ದು ತುಂಬಾ ದೊಡ್ಡ ತಪ್ಪು. ಅವಶ್ಯಕತೆನೇ ಇರಲಿಲ್ಲ ಅವಳದು. ಅವಳನ್ನ ಕಂಟ್ರೋಲ್ ಮಾಡಕ್ಕೆ ಮತ್ತೆ ತಿರ್ಗಾ ರಿಷಾ ಬಂದ್ಲು. ಇವರೆಲ್ಲ ನಂದಲ್ಲಿ ಇದು ಇದ್ದಂಗೆ, ನಂದಗೋಪಾಲ ಇದ್ದಂಗೆ ಇವರೆಲ್ಲನೂ. ಅವಳಿಗೆ ಏನಕ್ಕೆ ಬೇಕಾಗಿತ್ತು ರಕ್ಷಿತಾಗೆ? ಕೆಲವು ಟೈಮಲ್ಲಿ ಅವಳು ಅತಿಯಾಗಿ ಆಡ್ತಾಳೆ, ಕಂಟ್ರೋಲ್ ಮಾಡ್ಕೊಬೇಕು. ಹಿಂಗಾದ್ರೆ ಸಪೋರ್ಟ್ ಮಾಡ್ತಾವ್ರೆ ಹಾಗೆ ಹೀಗೆ ಹಾಗೆ ಹೀಗೆ ಅಂದಿದ್ ಮಾತ್ರಕ್ಕೆ ಸೊ ಸಿಕ್ಕಂಗೆಲ್ಲ ಆಡೋದಲ್ಲ. ಸೊ ಇದಕ್ಕಿಂತ ಮುಂಚೆ ಅಗೇನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಬ್ಲೂ ಟೀಮ್ ಅವರು ನಿನ್ನೆ ಒಂದು ಸ್ಪರ್ಧಿನ ಸೊ ಸ್ಟೂಡೆಂಟ್ ಆಫ್ ದಿ ವೀಕ್ ಮಾಡ್ಲಿಕ್ಕೆ ಫೇಲ್ ಆಗಿದ್ದಕ್ಕೆ ಸೊ ಇವಾಗ ಮತ್ತೊಂದು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅಶ್ವಿನಿ ಅವ್ರು ಖುಷಿ ಆಗ್ಬಿಡ್ತಾರೆ, ಕೊಟ್ಟರು, ಇನ್ನೊಂದು ಆಪ್ಷನ್ ಕೊಟ್ರು ಅಂತ. ಬಟ್ ಅದು ರೆಡ್ ಟೀಮ್ ಅವ್ರಿಗೆ ಕೊಟ್ಟಿರೋಂಥದ್ದು. ಬಹುಮತದ ಮೇರೆಗೆ ಇವರೇ ಚೂಸ್ ಮಾಡ್ಬೇಕಾಗತ್ತೆ, ಬ್ಲೂ ಟೀಮ್ ಅವರನ್ನೇ. ಸೊ ಯಾರನ್ನ ಅಂತಂದಾಗ ಅಲ್ಲಿ ಎಲ್ಲರೂ ಕೂಡ
ಕನ್ವಿನ್ಸ್ ಮಾಡಬೇಕಾಗುತ್ತೆ ರೆಡ್ ಟೀಮ್ ಅವರು. ಸೊ ನಮ್ಮನ್ನು ಮಾಡಿ ಅಂತ ಕೆಲವರಲ್ಲಿ ಕನ್ವಿನ್ಸ್ ಮಾಡಿದ್ರು, ರಕ್ಷಿತಾ ಕನ್ವಿನ್ಸ್ ಮಾಡಿಲ್ಲ. ನಾನು ಮಾಡ್ಲಿಕ್ಕೆ ಹೋಗಲ್ಲ, ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ ಅಂತ. ಇದೇ ರೀತಿಯಲ್ಲಿ ಕನ್ವಿನ್ಸ್ ಮಾಡಿಲ್ಲ. ಅದಕ್ಕಿಂತ ಲಾಸ್ಟ್ ಸೀಸನಲ್ಲಿ ಭವ್ಯ ಅವರು ಸುಮಾರು ಸರಿ ಉಗಿಸ್ಕೊಂಡಿದ್ದಾರೆ. ಸೊ ಕನ್ವಿನ್ಸ್ ಏನಕ್ಕೆ ಮಾಡಲಿಲ್ಲ ಅನ್ನೋದು ಕಾರಣಕ್ಕೋಸ್ಕರ. ಸೊ ಅಗೇನ್ ಅಲ್ಲಿ ರಕ್ಷಿತಾ ಯಾರನ್ನೂ ಮಾಡಲಿಲ್ಲ. ಕಾವ್ಯ ಕೆಲವ್ರನ್ನ ಮಾಡಿದ್ರು, ಕೆಲವ್ರನ್ನ ಮಾಡಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಅವ್ರನ್ನ, ರಾಶಿಕಾ, ಸೊ ಇವ್ರನ್ನ ಕೆಲವ್ರನ್ನ ಸುದಿನ ಮೇ ಬಿ ಅಂತ ಅನ್ಸುತ್ತೆ. ಸೊ ಅವ್ರನ್ನ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಓಡ್ಸ್ ಬಂದಿರುವಂಥದ್ದು ಅಭಿಗೆನೆ. ಮೇ ಬಿ ಅವ್ರು ಮಾಡಿದ್ರು ಕೂಡ ಅವ್ರು ಹಾಕ್ತಿರ್ಲಿಲ್ಲ ಅಂತ ಅನ್ಸುತ್ತೆ, ಹಾಕ್ತಾ ಇರಲಿಲ್ಲ ಅನ್ಸುತ್ತೇನೋ, ಹಾಕ್ತಾನೆ ಇರಲಿಲ್ಲ. ಸೊ ಅಗೇನ್ ಅಲ್ಲಿ ಕಾವ್ಯ ಹೋಗಿ ಇವನ್ನ ಕೇಳ್ತಾರೆ, ಯಾರನ್ನ, ಗಿಲ್ಲಿನ ಕೇಳ್ತಾರೆ. ಅವ್ನು ನೋಡೋಣ ಅಂತ ಹೇಳ್ತಾನೆ. ಅಂಡ್ ಅಭಿಗೆ ಜಾಸ್ತಿ 5 ಓವರ್ಸ್ ಬಂದಿರುವಂಥದ್ದು. ಸ್ಪಂದನ, ಧನು, ರಾಶಿ, ರಿಷಾ ಅಂಡ್ ಮಾಡುವವರು 5 ಓವರ್ಸ್ ಬರುತ್ತೆ. ಅಲ್ಲೇ ಮ್ಯಾಕ್ಸಿಮಮ್ ಓಟ್ ಆಯಿತು. ಸೊ ಅವನೇ ಇನ್ನೇನು ಕ್ಯಾಪ್ಟನ್ಸಿ ಕಂಟೆಂಡರ್ ಆಯ್ಕೆ ಆಗ್ತಾನೆ ಅಂತ ಹೇಳ್ಬೋದು. ಬಟ್ ಜಾನ್ವಿ ಅವರಿಗೆ ಸುದಿ ಅಂಡ್ ಜಾನ್ವಿ ಕೊಡ್ತಾರೆ. ಅಗೇನ್ ಮತ್ತೆ ತಿರ್ಗಾ ಜೋಡಿ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ನನಗೆ. ಅಂಡ್ ಕಾವ್ಯಕ್ಕೆ ಬಂದಿರುವಂಥದ್ದು ಒಂದೇ ಒಂದು, ಅದು ಗಿಲ್ಲಿ ಕಡೆಯಿಂದ. ಅಂದರೆ ತಪ್ಪು ಅಂತ ಹೇಳ್ತಾಳೆ. ಅಂಡ್ ಕಾನ್ಫಿಡೆನ್ಸ್ ಜಾಸ್ತಿನೇ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಓಕೆ, ಈ ಒಂದು ಬಹುಮತದ ಮೇರೆಗೆ ನಮ್ಮ ಯಾರು ಅಭಿ ಅವರು ಸೊ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಅವ್ರು ತಗೊಳ್ಳಿಲ್ಲ, ಇಲ್ಲಿ ಸಿಕ್ತು. ಅಂಡ್ ಮೇ ಬಿ ಅಭಿ ಅವರು ತುಂಬಾ ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಂತಾರೆ ಅಂತ ಅನ್ಕೊಂತೀನಿ. ಓಕೆ, ಅಂಡ್ ಇದಕ್ಕಿಂತ ಮುಂಚೆ ಅಲ್ಲಿ ಒಂದು ಕ್ಲಾಸ್ ನಡೀತಾ ಇರುತ್ತೆ, ಡೇರಿಂಗ್ ಅಂದ್ರೆ ಏನು ಅಂತ ಅವರವರ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಅಂಡ್ ಅದ್ರ ಬಗ್ಗೆ ನಾನೇನು ಜಾಸ್ತಿ ರಿಪೀಟೆಡ್ ಆಗಿ ಮತ್ತೆ ತಿರ್ಗಿ ಹೇಳಲಿಕ್ಕೆ ಹೋಗಲ್ಲ. ಅಂಡ್ ಇದಕ್ಕಿಂತ ಮುಂಚೆ ಅಲ್ಲಿ ಅಗೇನ್ ರಾಶಿದು ಅದೇ ಕಣ್ಣೀರು, ಅದು ಇದು ಡಿಸಿಷನ್ ಬಗ್ಗೆ ಗಿಲ್ಲಿದು ಮಾತುಕತೆ ನಡೀತಾ ಇರುತ್ತೆ. ಅಗೇನ್ ಗಿಲ್ಲಿ ಅವ್ನಿಗೆ ಸ್ಟ್ಯಾಂಡ್ ಆಗಿದೆ, ನನಗೂ ಕೂಡ ಅನ್ಯಾಯ ಆಗಿದೆ, ನನಗೂ ಕೂಡ ಊಟ ಸೇರ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಫನ್ ಆಗಿ ಮಾತಾಡ್ತಾ ಇದ್ದ. ಅದಕ್ಕಿಂತ ಮುಂಚೆ ಅಲ್ಲೊಂದು ಧನು ಅಂಡ್ ರಕ್ಷಿತಾ ಮಧ್ಯೆ ಒಂದು ಡಿಸ್ಕಷನ್ ನಡೆಯುತ್ತೆ. ರಕ್ಷಿತಾ ಅವಳಿಗೆ ಕೆಲವು ಟೈಮಲ್ಲಿ ತುಂಬಾ ಅತಿಯಾಗಿ ಆಡ್ತಾಳೆ. ನಿನ್ನೆನೂ ಕೂಡ ಅಷ್ಟೇನೆ. ಅದು ಅನೌನ್ಸ್ ಮಾಡಿದ್ದಾದ್ಮೇಲೆ ಬಿಗ್ ಬಾಸ್ ಅವರು ಸೊ ಯಾರು ಹೋಗಂಗಿಲ್ಲ, ಮೀನ್ಸ್ ಇದಕ್ಕೆ ಕ್ಯಾಪ್ಟನ್ಸಿ ಕಂಟೆಂಟ್ ಅಂದಾಗ ಸೊ ರದ್ದು ಮಾಡ್ತಾ ಇದೀವಿ ಅಂತಂದಾಗ ಅಲ್ಲಿ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಕಿರಿಸ್ತಾಳೆ. ಸೊ ಅಲ್ಲಿ ಧನುಷ್ ಹೇಳ್ದ, ಸೊ ನಾವು ಅಷ್ಟೊಂದಿಲ್ಲ ಎಫರ್ಟ್ ಹಾಕಿದ್ದೀವಿ, ನಮಗೂ ನೋವಿದೆ, ನೀ ಆ ಥರ ಹೇಳಿದಾಗ ಏನು ಅನ್ಸುತ್ತೆ ಅಂತಂದಾಗ ನಾನು ಏನು ಹೇಳಿಲ್ಲ, ನನಗೆ ಅನ್ಸಿದ್ದು ಹೇಳಿದ್ದೀನಿ, ನನಗೇನು ನಿಮಗೆ ನೋವಾಗುತ್ತೆ ಅಂತ ಅನಿಸಿಲ್ಲ, ಪರ್ಸ್ನಲ್ ಆಗುತ್ತೆ ಅಂತ ಅನಿಸಿಲ್ಲ. ಈ ಥರದ ಆ್ಯಟಿಟ್ಯೂಡ್ ಏನು ತೋರಿಸುತ್ತೆ? ಒಬ್ರು ಏನೋ ನೆಲದ ಮೇಲೆ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅದು ನೋಡಿ ಖುಷಿ ಪಡ್ತೀರಾ ನೀವು? ಅವ್ರು ಎಂಥ ದುಶ್ಮನೆ ಆಗಿರ್ಬೋದು. ಅದು ಕೆಲವು ಟೈಮಲ್ಲಿ ಅತಿಯಾಗಿ ಆಡ್ತಾರೆ. ಅದು ಅತಿಯಾಗಿ ಆಡಿದ್ರೆ ಒಂದಲ್ಲ ಒಂದಿನ ಹೊಡೆಯುತ್ತೆ. ಓಕೆ, ಆ್ಯಂಡ್ ರಾಶಿಕಾ ಸುಮಾರು ಮಾತುಗಳು ಆಡಿದ್ರು ಅಲ್ಲಿ. ಸೊ ಅದೇನು ಕರ್ಮ ರಿಟರ್ನ್ಸು ಬರುತ್ತೆ, ಹಾಗೆ ಹೀಗೆ, ನಾನು ಮುಂದೆ ಗೇಮ್ ಆಡಲ್ಲ, ಸೊ ಅವರು ಸಿಗಾಕೊಂತಾರೆ, ಅವಾಗ ನಾನು ಮಾಡ್ತೀನಿ, ನಾನು ನಾಳೆಯಿಂದ ಆಡೋಕ್ಕೆ ಹೋಗಲ್ಲ, ಹಾಗೆ ಹೀಗಂತೆಲ್ಲ ಮಾತುಕತೆ ಬಂತು. ಅದು ಏನು ಮಾಡೋಕ್ಕಾಗಲ್ಲ. ಇವಾಗ ಆಗಿದೆ ಡಿಸಿಷನು, ಮುಂದೆ ಏನಾಗುತ್ತೆ ಅನ್ನೋದು ನೋಡಬೇಕು. ಬಟ್ ವೀಕೆಂಡಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿದ್ದೆ ಬರ್ತಾ ಇದೆ. ಬಾಯ್.